ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀಮಂತನ ನಿಲ್ಲಿಸ್ಬಿಡ್ತೀನಿ ಅಂತ ಪೋಸ್ ಕೊಟ್ಟೆ, ಏನಾಯ್ತು ನೋಡ್ದಿಯಾ? ನಾನು ಎಲ್ಲ ಒಂದು ರೇಂಜ್ಗೆ ಸೆಟ್ಲ್ ಮಾಡಿದ್ದೆ. ಪೂರ್ಣಿಗೆ ಕಣ್ಣೀರು ಹಾಕಿ ಅಭಿನ ಕನ್ವಿನ್ಸ್ ಮಾಡಿಬಿಟ್ಲು. ಗೊತ್ತಾಯ್ತಾ, ಈ ಮನೇಲಿ ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋದಷ್ಟು ಸುಲಭ ಅಲ್ಲ ಅಂತ. ನಿನ್ನ ಗಂಡನ್ನ ಎತ್ಕಟ್ಟಿ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡ್ರೆ ಅದಾಗಲ್ಲ. ನಿನ್ನ ಗಂಡ ನಿನ್ನ ಕಂಟ್ರೋಲ್ ತಪ್ಪಿ ಜಾರ್ದಾಗೆಲ್ಲ ನೀನು ಅಲ್ಲೇ ಸರಿ ಮಾಡಬೇಕು. ಅಂದರೆ ನೀನಿಷ್ಟು ಕಷ್ಟಪಟ್ಟು ನಿನ್ನ ಗಂಡನ ತಲೆ ತಿರುಗಿಸಿದ್ರು ಏನು ಪ್ರಯೋಜನ ಆಯ್ತು ಹೇಳು? ನಿನ್ನ ಗಂಡ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಈಗಲಾದರೂ ಅರ್ಥ ಆಗಿರ್ಬೇಕಲ್ವಾ? ಹಾಗೇನಿಲ್ಲ, ಅವ್ನು ನನ್ನ ಮಾತು ಕೇಳ್ತಾನೆ. ಹೌದು, ಆದರೆ ಬೇರೆಯವ್ರ ಮಾತನ್ನ ನಿನ್ನ ಮಾತಿಗಿಂತ ಜಾಸ್ತಿ ಕೇಳ್ತಾನೆ. ಈ ಸೀಮಂತ ಆಗಲ್ಲ ಅಂತಿದ್ದೆ, ಈಗ ಆಗ್ತಿದೆಯಲ್ಲ, ಏನು ಮಾಡ್ತೀಯ? ಇಲ್ಲ, ಯಾವುದೇ ಕಾರಣಕ್ಕೂ ಇದಾಗಬಾರ್ದು. ಇಷ್ಟಾದ್ಮೇಲೆ ನಿನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಈ ಮನೆಯಲ್ಲಿ ಭಾವ ನಿರ್ಧಾರ ಮಾಡಿದ್ದೇ ತಡೆಯೋದು ಕಷ್ಟ. ಅಂಥದ್ರಲ್ಲಿ ಅಭಿ ಇಬ್ಬರು ಒಪ್ಕೊಂಡಿದ್ದಾರೆ ಅಂದಮೇಲೆ ಈ ಸೀಮಂತ ನಡೆಯುತ್ತೆ. ಅತ್ತೆ, ಆ ಭಿಕಾರಿ ಸಂಧ್ಯಾ ನಮ್ಮನೆಯಲ್ಲೇ ಸೀಮಂತ ಮಾಡ್ಕೊತಿದ್ದಾಳೆ ಅಂದರೆ ಅವಳು ಯಾವುದೇ ಕಾರಣಕ್ಕೂ ಈ ಸೀಮಂತನ ಮರಿಬಾರ್ದು ಅಂತ ಗಿಫ್ಟ್ ಕೊಡ್ತೀನಿ. ಏನು ಮಾಡ್ತೀಯ? ಯೋಚನೆ ಮಾಡ್ತಿದ್ದೀನಿ ಅತ್ತೆ. ಇದು ನೀವು ನನಗೆ ಕೊಟ್ಟಿರೋ ಟಾಸ್ಕ್ ಅಂದ್ಕೊಳ್ಳಿ. ಆ ಸೀಮಂತದ ದಿನ ಬರೀ ಆ ಸಂಧ್ಯಾಗೆ ಮಾತ್ರ ಅಲ್ಲ, ಪೂರ್ತಿ ಫ್ಯಾಮಿಲಿನೇ ಅವಮಾನ ಅನುಭವಿಸ್ಬೇಕು. ಮುಂದೆ ಅವ್ರು ಯಾರು ತಲೆ ಎತ್ತಿ ನಡೆಯೋಕ್ಕೂ ಆಗಬಾರ್ದು. ಹಾಗೆ ಮಾಡ್ತೀನಿ. ಸುಮ್ಮನೆ ನನ್ನ ಮುಂದೆ ಬಡಾಯಿ ಕೊಚ್ಕೋಬೇಡ. ಫಸ್ಟ್ ಆಫ್ ಆಲ್, ಆ ಸಂಧ್ಯಾಗೆ ಅವಮಾನಗಳು ತಾಗೋದೇ ಇಲ್ಲ. ಅದೊಂಥರ ಎಮ್ಮೆ ಚರ್ಮ ಇದ್ದ ಹಾಗೆ. ಇನ್ನು ಆ ಮನೆಯವ್ರಿಗೆ ಅವಮಾನ ಮಾಡಬೇಕು ಅಂದರೆ ಆ ಮುದುಕಪ್ಪ ಇದ್ದಾನಲ್ಲ, ಆ ಮುದುಕಪ್ಪ ಸುಮ್ಮನಿರ್ತಾನ? ಸುಮ್ಮನಿರಲೇಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ನೋಡ್ತೀರಿ ಅತ್ತೆ. ಈ ವಿಷಯದಲ್ಲಿ ನೀವು ಸುಮ್ಮನೆ ಆದರೂ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಆ ಪೂರ್ಣಿ ನನ್ನ ಗಂಡನ ಮನಸ್ಸು ಬದಲಾಯಿಸಿ ಇದಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಿದ್ಲಲ್ಲ, ಈ ಸೀಮಂತ ನಡೆಯೋಕ್ಕೆ ಯಾಕಾದರೂ ಒತ್ತಾಯ ಮಾಡಿದ್ನೋ ಅಂತ ಅವಳು ಕಣ್ಣೀರು ಹಾಕಬೇಕು. ಹಾಗೆ ಮಾಡ್ತೀನಿ. ತುಂಬ ಜೋಶಲ್ಲಿದೆಯಾ, ನೋಡೋಣ ಏನು ಮಾಡ್ತೀಯಾ ಅಂತ. ಗುಡ್ ಲಕ್. ನೀನು ಬಂದ ಮೇಲೆ ನನ್ನ ಕೆಲಸ ಕಮ್ಮಿ ಆಗಿರೋದಂತೂ ನಿಜ. ನಿಮ್ಮಿಂದ ನನ್ನ ಜೀವನನೇ ಬದಲಾಗೋಯ್ತು, ನನ್ನ ನೆಮ್ಮದಿನೂ ಹಾಳಾಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಿಂದಾಗಿ ನಮ್ಮಮ್ಮ ನನ್ನಿಂದ ದೂರ ಆದ್ಲು. ನಮ್ಮಮ್ಮ ಕಳೆದೋದ್ಲು. ಮುಗೀತಾ? ಸಮಾಧಾನ ಆಯ್ತಾ ನಿನಗೆ? ಮಾಧವ, ಅವನು ಹೇಳಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಯೋಚನೆನೇ ಮಾಡದೆ ಮಾತಾಡ್ತಾನ ಅವನು. ಇಲ್ಲ ದತ್ತ, ಒಂದು ರೀತಿಯಲ್ಲಿ ಅವನು ಹೇಳ್ತಿರೋದು ಸರಿನೇ ಅಲ್ವಾ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವನ ಜೀವನ ಹೀಗಾಗೋದಕ್ಕೆ ನಾನೇ ಕಾರಣ ಅನಿಸುತ್ತೆ. ಕ್ಷಮಿಸಪ್ಪ. ನೀನು ಯಾಕೆ ಇವನ ಹತ್ರ ಕ್ಷಮೆ ಕೇಳ್ತೀಯ? ನೀನು ಏನು ಮಾಡಿದ್ದೀಯ ಅವನಿಗೆ ಅಂತ? ಪರವಾಗಿಲ್ಲ ದತ್ತ, ಅವನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ನನಗೆ ಕ್ಷಮೆ ಕೇಳೋದ್ರಲ್ಲಿ ಯಾವ ಬೇಸರನೂ ಇಲ್ಲ. ಕ್ಷಮೆ ಕೇಳದೆ ಇರೋದಕ್ಕೆ ಅಹಂಕಾರ ಇದ್ದರೆ ಸಾಕು, ಆದರೆ ಕ್ಷಮೆ ಕೇಳೋದಕ್ಕೆ ಸಾಮರ್ಥ್ಯ ಬೇಕು ಅಂತ ನಮ್ಮದು ನಾನು. ನಿನಗೇನು ಹೇಳಬೇಕು ಅನಿಸುತ್ತೋ ಹೇಳು. ಈ ಥರ ಮಾತಾಡಿನೇ ಎಲ್ಲರೂ ಮರಳು ಮಾಡೋದು ಅನ್ಸುತ್ತೆ. ಕ್ಷಮಿಸಿ,
ನಿಮ್ಮ ಮನೇಲಾಗಿದ್ದ ಅವಮಾನ ನೆನಪಾಯ್ತು, ಅದಕ್ಕೆ ಏನೋ ಅಂದ್ಬಿಟ್ಟೆ. ಆದರೂ ನಿಮ್ಮ ಮಗ ಅಂದಿದ್ದು ಸರಿನಾ? ಇದನ್ನೆಲ್ಲ ಅವನಿಗೆ ಹೇಳಬೇಕಿತ್ತು. ಆ ಮನೇಲಿ ನನ್ನ ಡ್ರೈವರ್ ಅಲ್ವಾ, ಅದಕ್ಕೆ ಸಹಿಸ್ಕೊಂಡಿದ್ದೆ. ಈ ಮನೇಲಿ ಸಮರ್ಥ ಆದೆ ನೋಡಿ, ಅದಕ್ಕೆ ಕೋಪ ಬಂತು ಅಂದ್ಬಿಟ್ಟೆ. ಪರವಾಗಿಲ್ಲ, ನೀವು ಅಲ್ಲಿ ಡ್ರೈವರ್ ಇಲ್ಲಿ ಸಮರ್ಥ ಆದರೂ ನಾನು ಅಲ್ಲೂ ಮಾಧವನೇ ಇಲ್ಲೂ ಮಾಧವನೇ, ನಾನು ಏನೂ ಅಂದ್ಕೊಂಡಿಲ್ಲ. ನಿನ್ನ ಮನಸ್ಸಲ್ಲಿ ಒಂದಷ್ಟು ಫ್ರಸ್ಟ್ರೇಷನ್ಗಳಿತ್ತು, ಅದೆಲ್ಲ ಈಗ ಸರಿ ಹೋಯ್ತಲ್ಲ, ಸಮಾಧಾನ ಆಯ್ತಲ್ಲ. ನಿನ್ನ ಕೋಪ ಕಡಿಮೆ ಆಗಿದ್ರೆ ಈಗಲಾದರೂ ನಿನ್ನ ಹತ್ರ ಕೇಳ್ಕೋಬೋದಾ? ನಿನ್ನ ತಂಗಿನ ಸೀಮಂತಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಬರ್ತೀಯಾ? ಅದಂತೂ ಸಾಧ್ಯ ಇಲ್ಲ. ಇವಳು ಕುಣಿಯೋದಕ್ಕೆಲ್ಲ ನೀವು ಸೊಪ್ಪು ಹಾಕ್ಬಿಡಿ. ಮುಂದೆ ನಿಮಗೂ ಪಾಠ ಕಲ್ಸೋಳೆ ಇವಳು. ಅಣ್ಣ, ಅಪ್ಪನ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟದ್ದು ಬಿಟ್ಬೇಡ. ಪಾಪ ಎಷ್ಟು ಪ್ರೀತಿಯಿಂದ ನನ್ನ ಕರೆಯಕ್ಕೆ ಬಂದಿದ್ದಾರೆ. ಏನಾದರೂ ಮಾಡ್ಕೋ, ನನಗಿದು ಇಷ್ಟ ಇಲ್ಲ. ನನ್ನ ಇಷ್ಟ ಮೀರಿ ನೀವು ಸೀಮಂತ ಮಾಡೋದೇ ಆದರೆ ನಾನು ಬರಲ್ಲ. ಏನಾದರೂ ಮಾಡ್ಕೊಡಿ. ಪಾಪು, ನೀನಿಲ್ದೆ ಸೀಮಂತ ಹೇಗೋ ಆಗುತ್ತೆ? ಯಾಕೆ? ಇನ್ನೊಂದು ಹೊಸ ಅವಮಾನ ನೋಡಕ್ಕ? ಇಲ್ಲ ಸಮರ್, ಹಾಗೆಲ್ಲ ಏನೂ ಆಗಲ್ಲ. ದತ್ತ, ನೀವಾದರೂ ಹೇಳಿ. ಅಲ್ಲ ಮಾಧವ, ಇವಳು ಸೀಮಂತ ನಿಮ್ಮ ಮನೇಲಿ ಯಾಕೆ? ನೀವಿಬ್ರು ಯಾಕೆ ಇನ್ನೊಂದು ಹೊಸ ಸಮಸ್ಯೆ ತಂದುಕೋತೀರಿ? ಎಲ್ಲರೂ ಸೇರಿ ಈ ಮನೇಲೆ ಮಾಡಿದ್ರೆ ಆಯ್ತಪ್ಪ. ಇಲ್ಲ ದತ್ತ, ಅವಳು ಆಸೆ ಪಟ್ಟಿದ್ದಾಳೆ. ನಮ್ಮ ಮನೆಯಲ್ಲೂ ಒಂದು ಸೀಮಂತ ಅಂತ ಆದರೆ ನಮ್ಮ ಪೂರ್ಣಿಗೂ ಅವಿಗೂ ಮಗು ಆಗ್ಬೋದು ಅನ್ನೋ ಆಸೆ. ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಶುಭ ಕಾರ್ಯಕ್ಕೆ ಬೇಡ ಅನ್ಬೇಡಿ ದಯವಿಟ್ಟು. ಏನಾದ್ರು ಮಾಡಿಕೊಡ್ರಪ್ಪ. ಮಾವ, ಈಗ ನಿಮ್ಮ ಮೊಮ್ಮಗನಿಗೆ ನೀವೇ ಹೇಳಬೇಕು. ನಾನು ಬರಲ್ಲ ಅಂದರೆ ಬರಲ್ಲ. ನನಗೆ ಅವತ್ತು ಕೆಲಸ ಇದೆ. ಏನು ಕೆಲಸನೋ ನನಗೆ ಹೇಳಲೇ ಇಲ್ಲ. ಇನ್ನೇನು ಕೆಲಸ? ಇವ್ರ ಮನೇಲಿ ಡ್ರೈವರ್ ಕೆಲಸ. ಪ್ರಸಾದ್, ನಿಮ್ಗೆ ಒಪ್ಪಿಗೆ ಅಲ್ವಾ? ಅತ್ತೆ, ನನಗಂತೂ ಇವಳು ಸೀಮಂತ ಮಾಡೋದು ಇಷ್ಟನೇ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದೀರಾ ಅಂದರೆ ನಾನೇನು ಹೇಳಿ? ಸರಿ, ಹಾಗಾದರೆ ನನ್ನ ಮಗಳ ಸೀಮಂತನ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ನಮ್ಮ ಮನೇಲಿ ಮಾಡೋಣ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.